ಮಲ್ಲೇಶ್ ಸ್ನೇಹ ಬಳಗದ ವತಿಯಿಂದ ಕೆಆರ್ ಕ್ಷೇತ್ರದ ವಾರ್ಡ್ ನಂಬರ್ 51ರ ಕಾಂಗ್ರೆಸ್ ಯುವ ಮುಖಂಡ ಮಲ್ಲೇಶ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹ ಬಳಗದ ವತಿಯಿಂದ ರಾಮಾನುಜ ರಸ್ತೆಯಲ್ಲಿರುವ ಉದ್ಯಾನವನದಲ್ಲಿ ಉಚಿತ ಬೃಹತ್ ಆರೋಗ್ಯ ಕಣ್ಣಿನ ತಪಾಸಣೆ ಮತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಶಿಬಿರದಲ್ಲಿ ಉಚಿತವಾಗಿ ಸೀನಿಯರ್ ಸಿಟಿಜನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಅನ್ನು ಸಾರ್ವಜನಿಕರಿಗೆ ಮಾಡಿಸಿಕೊಡಲಾಗಿದೆ. ಒಟ್ಟು ಈ ಶಿಬಿರದಲ್ಲಿ ಬೆಳಗ್ಗೆಯಿಂದಲೂ ಸಂಜೆಯವರೆಗೂ ಸುಮಾರು 500ಕ್ಕೂ ಹೆಚ್ಚು ಜನರು ಫಲಾನುಭವಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಸುಮಾರು 30ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂಬಿಕಾ ಮಲ್ಲೇಶ್, ಶಿವಶಂಕರ್, ಚಂದ್ರಶೇಖರ್, ಶ್ರೇಯಸ್, ಚೇತನ್, ಮಧು, ಸಿ, ಸ್ನೇಹ, ಮಣಿ, ಯಶವಂತ್ ಉಪಸ್ಥಿತರಿದ್ದರು. ಸರ್, ನನ್ನ ಸ್ನೇಹಿತರು ಇವತ್ತು ನನ್ನ ಹುಟ್ಟಿದ ದಿನ. ಇವತ್ತು ಆ್ಯಕ್ಚುಲಿ ನನಗೆ ಹುಟ್ಟಿದ ಹಬ್ಬ ಅಂತ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ಈ ಸಲ ಎಲ್ಲ ಹುಡುಗರುಗಳು ಸೇರಿ ನನಗೆ ಬ್ಲಡ್ ಕ್ಯಾಂಪ್, ಜೀವಧಾರೆಯಿಂದ ಬ್ಲಡ್ ಕ್ಯಾಂಪಿಂದ ಮತ್ತು ಸ್ಪಂದನ ಆಸ್ಪತ್ರೆಯಿಂದ ಮತ್ತು ಬೃಂದಾವನ ಹಾಸ್ಪಿಟ್ಲ್ 3 ಜನ ಹಾಸ್ಪಿಟ್ಲಿಂದ ಸಹಯೋಗದೊಂದಿಗೆ ಬ್ಲಡ್ ಕ್ಯಾಂಪ್ ಮತ್ತು ಆರೋಗ್ಯ ತಪಾಸಣೆ ಮತ್ತು ಹೆಲ್ತ್ ಕಾರ್ಡು ಮತ್ತು ಆಯುಷ್ಮಾನ್ ಕಾರ್ಡ್ದು ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ ಎಲ್ಲ ಇವತ್ತೆಲ್ಲ ಮಾಡಿದ್ದಾರೆ. ಎಲ್ಲ ಜನ ತುಂಬ ಸಹಕರಿಸಿದ್ದಾರೆ. ನಿಮ್ಮಿಂದ 300ರಿಂದ 350 ಜನ ಬಂದು ಹೆಲ್ತ್ ಕಾರ್ಡ್ ಎಲ್ಲ ಪಡ್ಕೊಂಡಿದ್ದಾರೆ. ಮತ್ತು ಆರೋಗ್ಯ ತಪಾಸಣೆದನ್ನೆಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಬ್ಲಡ್ ಬ್ಯಾಂಕ್ ಒಂದು 30-35 ಜನ ಬ್ಲಡ್ ಕೊಟ್ಟಿದ್ದಾರೆ ಹುಡುಗರೆಲ್ಲ ನಿಂತ್ಕೊಂಡು. ಇದನ್ನೆಲ್ಲ ನೋಡ್ತೀನಿ, ನಂಗೆ ಒಂದು ತುಂಬ ಖುಷಿ ಆಗುತ್ತೆ. ನಾನು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ನನ್ನ ಸ್ನೇಹಿತರು ನನಗೆ ಪ್ರತಿಯೊಂದು, ನಾನು ಯಾವಾಗಲೂ ಇದೇ ಮಾತು ಹೇಳೋದು. ನಾನು ಇವತ್ತೊಂದು ಹೆಸರು ಮಾಡಿ ಗುರುತಿಸ್ಕೊತಾ ಇದ್ದೀನಿ ಅಂದರೆ, ಮಲ್ಲೇಶ್ ಅಂತ ಗುರುತಿಸ್ಕೊತಾ ಇದ್ದೀನಿ ಅಂದರೆ ಅದು ನನ್ನ ಸ್ನೇಹಿತರು. ಅವರು ಇಲ್ಲದೇ ನಾನು ಏನೂ ಮಾಡೋಕ್ಕಾಗಿಲ್ಲ. ಅವರಿಂದ ನಂದೆಲ್ಲ ಇವತ್ತು ಒಂದೊಂದು ದಾರಿ ಕಾಣ್ತಾ ಇರೋದು. ಸೊ ಇದಕ್ಕೆ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ನನ್ನ ಬರ್ತಡೇನ ಈ ಥರ ಆಚರಿಸ್ತಾರೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಯಾಕಂದರೆ ಸ್ನೇಹಿತರೆ ನಮಗೆಲ್ಲ, ಅದರಿಂದ ಅವ್ರನ್ನ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸರ್, ಮಿನಿಮಮ್ 350 ಜನ ಚೆಕ್ ಮಾಡಿಸಿದ್ದಾರೆ. ಬ್ಲಡ್ ಒಂದು 30-35 ಜನ ಹತ್ರ ಬ್ಲಡ್ ಕೊಟ್ಟಿದ್ದಾರೆ. ಮತ್ತು ಆಯುಷ್ಮಾನ್ ಕಾರ್ಡು ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡು ಅದೊಂದು 150 ಜನ ಕ್ರಾಸ್ ಆಗಿದೆ ಸರ್. ಸರ್, ಎಲ್ಲ ಸ್ನೇಹಿತರು ಏನು ಹೇಳ್ತಾರೆ ಅದಕ್ಕೆ ನಾನು ರೆಡಿ ಇದ್ದೀನಿ ಸರ್. ಸರ್, ನಾನು ಇಲ್ಲಿಂದ 3-4 ಇಯರ್ಸಿಂದನೂ ಕೂಡ ಕಂಟಿನ್ಯೂಸ್ಲಿ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನಮ್ಗೆ ಯಾವುದೇ ಥರ ಕಾರ್ಪೊರೇಷನ್ ನಿಂತ್ಕೋಬೇಕು ಅಂತ ಅವಾಗಿಂದೇನು ಆಸೆ ಇರಲಿಲ್ಲ. ಬಟ್ ಇತ್ತೀಚೆಗೆ ಜನ ಎಲ್ಲ ಹೇಳೋದ್ರಿಂದ ನೋಡಿ ನನಗೊಂದು ಸ್ವಲ್ಪ ಆಸೆ ಬಂದಿದೆ. ಅದನ್ನು ನಾನು ಜನಕ್ಕೆ ಕೆಲಸದ ಮುಖಾಂತರ ಮಾಡ್ತೀನಿ. ನಂದೇನಿದ್ರು ಕೆಲಸ ಮಾಡಿ ಗುರುತಿಸ್ಕೊಂಡು ಆಮೇಲೆ ಅವ್ರ ಹತ್ರ ನಾನು ಮುಂದೆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಇಲ್ಲ ಸರ್, ನಾನು ಆಲ್ರೆಡಿ ಕಾಂಗ್ರೆಸ್ಸಲ್ಲಿ, ಯೂತ್ ಕಾಂಗ್ರೆಸ್ಸಲ್ಲಿ 7 ಇಯರ್ಸಿಂದ ಮೈಸೂರು ಜನರಲ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಪ್ರಧಾನ ಕಾರ್ಯದರ್ಶಿಯಾಗಿ. ಈಗ ರೀಸೆಂಟಾಗಿ ಒಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೀತು. ಅದರ ಕೆಆರ್ ಕ್ಷೇತ್ರದಿಂದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ ಸರ್. ಅದು ಇನ್ನೂ ರಿಸಲ್ಟ್ ಬಂದಿಲ್ಲ. ಆದಷ್ಟು ನಾನು ಕಾಂಗ್ರೆಸ್ಸಿಂದನೇ ಟ್ರೈ ಮಾಡ್ತೀನಿ ಸರ್.